ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಪುಂಡಿ ಸೊಪ್ಪಿಂದ ಚಟ್ನಿ ಮಾಡ್ತಾ ಇದ್ದೀನಿ. ಒಂದು ಅನ್ನಕ್ಕೆ ಎಲ್ಲದಕ್ಕೂ ಸ್ವಲ್ಪ ಚೆನ್ನಾಗಿ ತಿನ್ನೋ ಥರ ತುಂಬ ರುಚಿಯಾಗಿರುತ್ತೆ. ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು. ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಮೆಂತ್ಯ, ಅದು ಸ್ವಲ್ಪ ಹುರ್ಕೊಳ್ಬೇಕು. 1 ಟೀ ಸ್ಪೂನ್ ಜೀರಿಗೆ, ಅದು ಹುರ್ಕೊಳ್ಬೇಕು. 1/2 ಟೀ ಸ್ಪೂನ್ ಕಾಳು ಮೆಣಸು, ಅದು ಹುರ್ಕೊಳ್ಬೇಕು. ಧನಿಯಾ 1 ಟೀ ಸ್ಪೂನು, ಅದು ಹುರ್ಕೊಳ್ಬೇಕು ಚೆನ್ನಾಗಿ. 3 ಬ್ಯಾಡಗಿ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಇದು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಟೇಸ್ಟಾಗಿರುತ್ತೆ. ಈಗ ಪುಂಡಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಉಪ್ಪು ಹಾಕಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಬರ್ಬೇಕು. ಕಟ್ಟು ಸೊಪ್ಪಿಗೆ ಎಷ್ಟು ಹಾಕ್ಬಿಟ್ಟಿದೆ ನೋಡಿ. ಈ ಥರ ರುಬ್ಕೊಂಬಂದಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕ್ತಾಯಿದ್ದೀನಿ 3-4 ಟೇಬಲ್ ಸ್ಪೂನು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಹಾಕಿದ್ದೀನಿ. ಆವಾಗಲೇ ರುಬ್ಕೊಂಬಂದಿದ್ದು ಹಾಕ್ತಾಯಿದ್ದೀನಿ ಚಟ್ನಿ. ನೋಡಿ, ಇದಕ್ಕೆ ಎಣ್ಣೆ ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಈ ಥರ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಟ್ಟಿದೆ, ರೆಡಿಯಾಗಿದೆ ಚಟ್ನಿ. ರೆಡಿಯಾಗಿದೆ ಗೋಂಗೂರ ಚಟ್ನಿ. ನೋಡಿ, ಪುಂಡಿ ಸೊಪ್ಪು ಚಟ್ನಿ ರೆಡಿಯಾಗಿದೆ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು, ಒಂದು 10-15 ದಿನ. ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.